ಬಾಳೆಹಣ್ಣು ತಿಕ್ಬೇಕಾಯ್ತನಾ? ಅಣ್ಣ ಒಬ್ಬತ್ತ ಅಪ್ಪ ಒಬ್ಬತ್ತ ನಿಂಗೊಬ್ಬತ್ತು ಮಿಸಲ್ಲ ಎಲ್ಲರೂ ರೆಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ರಘು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾವು ಫ್ಯಾಮಿಲಿ ಸಮೇತ ಉಚ್ಚಂಗಿದುರ್ಗಕ್ಕೆ ಬಂದಿದ್ದೀವಿ. ಅಂದರೆ ತಾಯಿ ಉಚ್ಚಂಗಿಯಮ್ಮನ ದರ್ಶನ ಪಡ್ಕೊಂಡು ಹೋಗೋಣ ಅಂತ ನಮ್ಮ ಕುಟುಂಬ ಸಮೇತ ಎಲ್ಲರೂ ಬಂದಿದ್ದೀವಿ. ಅಂದರೆ ನಮ್ಮ ತಾಯಿ, ಅಕ್ಕ, ಭಾವ, ನಾನು, ತಂಗಿ ಗಂಡ, ಮಕ್ಕಳು, ಸೊ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇದು ನನ್ನ ತಾಯಿಯ ತವರು ಮನೆ ಸಮೇತ. ಸೊ ನಮ್ಮಮ್ಮನಿಗೆ ಇಲ್ಲಿಗೆ ಬಂದುಬಿಟ್ರೆ ಏನೋ ಒಂಥರ ಸಂತೋಷ, ಖುಷಿಯಾಗುತ್ತೆ. ಬಟ್ ಇತ್ತೀಚೆಗೆ ಬರೋದಂತೂ ಕಡಿಮೆ ಆಗಿದೆ. ಸೊ ಹಾಗಾಗಿ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ನಾವು ಕೂಡ ಆ ದೇವಿ ದರ್ಶನ ಪಡ್ಕೊಂಡು ನಮಗೂ ಕೂಡ ಖುಷಿ ಆಗುತ್ತೆ ಅಂತಂದೇಳಿ ಬಂದಿರೋದು. ಹಾಗೆಯೇ ನಮ್ಮ ಚಿಕ್ಕಮ್ಮ ಇಲ್ಲೇ ಇರೋದು, ಸೊ ಉಚ್ಚಂಗಿದುರ್ಗದಲ್ಲಿ. ಅವ್ರನ್ನು ಕರ್ಕೊಂಡು ಹೋಗೋಣ ಅಂತಂದೇಳಿ ಕಾರ್ ಸ್ಟಾಪ್ ಮಾಡಿಕೊಂಡು ಸೊ ಅವ್ರನ್ನೂ ಕರ್ಕೊಂಡು ಹೋದ್ವಿ. ಬಟ್ ಕಾರಲ್ಲಿ ಕೂರೋಕ್ಕೆ ಜಾಗ ಇರಲಿಲ್ಲ. ಮಿಡಲ್ ಕ್ಲಾಸ್ ಲೈಫ್ ಅಲ್ವಾ, ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಸೊ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಖುಷಿಯಾಗಿ ಕರ್ಕೊಂಡು ಬಂದ್ವಿ. ಮತ್ತು ತವ್ರ ಮನೆ ಅಂದಮೇಲೆ ತಂಗಿ ಅಕ್ಕನ ನೋಡಿಲ್ಲ ಅಂದರೆ ನಮ್ಮ ಅಮ್ಮನಿಗೆ ಸಮಾಧಾನ ಕೂಡ ಆಗ್ತಾ ಇರಲಿಲ್ಲ. ತಾಯಿ ಇದ್ದಾಗೆ ಹೋಗಿ ಬರೋದು ಮಾಡ್ತಾಯಿದ್ರು. ಬಟ್ ಇವಾಗ ಅವ್ರ ತಾಯಿ ಇಲ್ಲ. ಸೊ ಹಾಗಾಗಿ ಹೋಗಿ ತುಂಬಾ ವರ್ಷಗಳೇ ಆಗೋಗಿತ್ತು. ಹಾಗಾಗಿ ನಮ್ಮ ತಾಯಿನೂ ಕರ್ಕೊಂಡು ಹೋದರೆ ಅವರೂ ಖುಷಿ ಆಗ್ತಾರೆ. ಇಲ್ಲಿ ನಾವು ದೇವಿ ದರ್ಶನ ಪಡ್ಕೊಂಡ್ರೆ ನಮಗೂ ಕೂಡ ಒಂಥರ ಸಂತೋಷ ಆಗುತ್ತೆ ಅಂತಂದೇಳಿ ಬಂದಿದ್ದೀವಿ. ಈ ಬ್ಲಾಗಲ್ಲಿ ತಾಯಿ ದೇವಿ ದರ್ಶನ ಪಡಿಸ್ತೀನಿ, ಹಾಗೆ ದೇವಸ್ಥಾನ ಹೇಗಿದೆ ಅಂತಂದೇಳಿ ಎಲ್ಲ ತೋರಿಸ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾವು ಹೋದಾಗ ತುಂಬಾ ಬಿಸಿಲಿತ್ತು. ಅಂದರೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿರೋದು ಲೇಟಾಗಿದೆ. ಬಟ್ ನಾವು ಹೋಗಿದ್ದು ಸಮ್ಮರ್ ಟೈಮಲ್ಲಿ. ಅಲ್ಲಿ ಬಂಡೆಗಳು ತುಂಬಾ ಸುಡ್ತಾಯಿದ್ವು. ಸೊ ಹಾಗಾಗಿ ಸಮ್ಮರ್ ಟೈಮಲ್ಲಿ ಹೋದರೆ ತುಂಬಾ ಬಿಸಿಲಿರುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ತಾಯಿ ದೇವಿ ದರ್ಶನ ಪಡಿಬೇಕು ಅಂತಂದೇಳಿ ಬಂದಿದ್ವಿ. ಬಿಸಿಲು ಅಥವಾ ಮಳೆನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದೇವಿ ದರ್ಶನ ಮಾಡೋಣ ಅಂತಂದೇಳಿ ಡಿಸೈಡ್ ಮಾಡಿಕೊಂಡು ಬಂದಿರೋದು. ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದ್ರೂ ಕೋಟೆ, ಎಲ್ಲಿ ನೋಡಿದ್ರೂ ಬಂಡೆಗಳು, ಎಲ್ಲಿನೂ ಹಸಿರಾಗಿರಲಿಲ್ಲ. ಯಾಕೆಂದರೆ ಬೇಸಿಗೆ ಸಮಯ. ಆಮೇಲೆ ಇಲ್ಲಿ ಸ್ವಲ್ಪ ನೀರು ಕೂಡ ಕಡಿಮೆನೇ. ಸೊ ಹಾಗಾಗಿ ವಾತಾವರಣ ಸ್ವಲ್ಪ ಇದೇ ಥರ ಇರುತ್ತೆ. ಮಳೆಗಾಲದಲ್ಲಾದರೆ ಸ್ವಲ್ಪ ಹಸಿರಾಗಿರುತ್ತೆ ಕೆಳಗಡೆ ಎಲ್ಲ, ಬೆಟ್ಟದ ಕೆಳಗಡೆ ಎಲ್ಲ ನೋಡಿದರೆ. ಬಟ್ ನಾವು ಬೇಸಿಗೆ ಟೈಮಲ್ಲಿ ಹೋಗಿರೋದ್ರಿಂದ ವಿಪರೀತವಾದ ಬಿಸಿಲಿತ್ತು. ನೋಡ್ತಾ ಇದ್ದೀರಲ್ಲ ಬಂಡೆಗಳು ಹೇಗಿದೆ ಅಂತಂದೇಳಿ. ಇದು ನಾವು ಚಿಕ್ಕವರಿದ್ದಾಗ ನಾವು ಸ್ಕೂಲ್ ಟೈಮಲ್ಲಿ ಬೇಸಿಗೆ ರಜಕ್ಕೆ ಅಂತಂದೇಳಿ ಬಂದರೆ ಇಲ್ಲೇ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇದು ನಮ್ಮ ಹೂವು, ಇವ್ರ ತಂಗಿ. ಹೆಂಗಿದೆ ಎರಡು ಫಿಗರ್ಗಳು? ಬರ್ತಿದಾವಪ್ಪ, ಬಿಸಿಲಲ್ಲಿ ಚೆನ್ನಾಗಿ ಹೋಯ್ತವ ನೋಡು. ಪುಳ ಅಂತ ಹೊಳಿತಿದಾವೆ ಎರಡು ಮುಖಗಳು. ಪಡ್ಲಿಗೆ ಬಿಟ್ಟು ಹೋಗ್ತಾರವ ಇಲ್ಲಿ ಅಂದ್ರೆ ಜಡಿ ಒಟ್ಟು ಬೇಡ ಆಕಿಗೇನ ಒಟ್ಟು ಅರ್ಕಿ ನಾಕಿ ಬಿಟ್ಟು ಬರ್ರಿ ಅಂದ್ರ ಹಾ ಇಲ್ಲಿ ಬಿಟ್ಟು ಹೋದ. ಹಾ ಬಿಟ್ಟು ಹೋಗ್ತಾರ. ಓ ಹಂಗ ಬಳೆಗಿಳೆಲ್ಲ ಇಲ್ಲೇ ಹೊಡೆದಾಗ್ಬಿಡ್ತಾರ? ಜಡೆ ಬಿಡೋದೆಲ್ಲ ಇಲ್ಲೇನಾ? ಹ್ಞೂ ನೋಡಿ ಮೇಲಿಂದ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಾ ಇದೆ ವ್ಯೂ. ಇವ್ರು ನಮ್ಮ ಚಿಕ್ಕಿ. ಅಂದರೆ ಇವಾಗ ನೋಡಿದ್ರಲ್ವಾ ಆ ಪ್ಲೇಸು. ಈಗ ದೇವರಿಗೆ ಹಿಂಗೆ ಕೂದಲೆಲ್ಲ ಬಂದಿರುತ್ತೆ, ಮತ್ತು ಹರಕೆ ಕಟ್ಟಿರ್ತಾರೆ, ಮತ್ತು ಪಡ್ಲಿಗೆಲ್ಲ ಇರುತ್ತೆ ಅಲ್ವಾ. ಸೊ ಅವಾಗ ಅವ್ರ ಮನಸ್ಸಿಗೆ ಏನಾದರೂ ದೇವಿ ಬೇಡ, ನಮಗೆ ದೇವರು ಹೊರೆ ಒತ್ತಿರೋದು ನಮಗೆ ಬೇಡ, ಇಷ್ಟ ಇಲ್ಲ ಅಂತ ಅನಿಸಿದರೆ ಆ ಜಾಗದಲ್ಲಿ ಬಂದು ಕೂದಲು ಕಟ್ ಮಾಡೋದಾಗಿರಲಿ ಅಥವಾ ಬಳೆ ಹೊಡೆದು ಪಡ್ಲಿಗೆ ಅಂತ ಒತ್ತಿರ್ತಾರಲ್ವ, ಸೊ ಅದನ್ನು ಕೂಡ ಅಲ್ಲೇ ಬಿಟ್ಟು ಹೋಗ್ತಾರಂತ ಹೇಳಿದ್ರು ನಮ್ಮ ಚಿಕ್ಕಮ್ಮ ಅವರು. ಗೊತ್ತಿಲ್ಲ ಕಕ್ಕವ ನಿನಗೆ? ನೋಡಿದೆ ನಮ್ಮವನ್ ತವ್ರ ಮನೆ ಉಚ್ಚಂಗಿದುರ್ಗ, ಉಚ್ಚಂಗಿಯಮ್ಮನ ದುರ್ಗ.
ಇದು ರಾಣಿಯ ಅರಮನೆ ಅಂತ ಹೇಳ್ತಾರೆ. ಬಟ್ ಒಳಗಡೆ ಏನು ಆ ಥರ ವಿಶೇಷತೆ ಅಂತ ಏನು ಇರಲಿಲ್ಲ. ಹೋಗಿದ್ದೆ ಬಟ್ ವಿಡಿಯೋ ಮಾಡ್ಕೊಳ್ಳೋ ಅಂತಹ ಏನೂ ಇರಲಿಲ್ಲ. ಎಲ್ಲನೂ ಆಲ್ರೆಡಿ ಪಾಳು ಬಿದ್ದೋಗಿರೋದ್ರಿಂದ ಒಳಗಡೆ ಏನೂ ಇರಲಿಲ್ಲ. ಜಸ್ಟ್ ಕಲ್ಲು ಮಣ್ಣು ಗಿಡಗಳು ಬೆಳೆದಿದ್ವು ಅದೇ ಥರ ಅಷ್ಟೇ. ಇದು ರಾಜನ ಅರಮನೆ ಅಂತ ಹೇಳ್ತಾರೆ. ಇದು 4ನೇ ಶತಮಾನದ ಹಿಂದೆಯೇ ರಾಜರ ಆಳ್ವಿಕೆಯಲ್ಲಿ ಇವೆಲ್ಲ ಇದ್ದಿದ್ದು. ಬಟ್ ಇವಾಗ ಆ ಥರ ಏನೂ ಇಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಈ ಉಚ್ಚಂಗಮ್ಮನ ದೇವಸ್ಥಾನದ ಫೋಟೋಗಳು ಮತ್ತು ಅವರ ವಿಗ್ರಹಗಳು, ಅರಿಶಿಣ ಕುಂಕುಮ, ಸೊ ಅವನ್ನೆಲ್ಲ ನೋಡ್ಕೊಂಡು ಹೋದ್ವಿ. ನಾವು ಫೋಟೋ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ನಮ್ಮ ಅಮ್ಮನ ತವರು ಮನೆ ಆಗಿರೋದ್ರಿಂದ ನಮ್ಮ ಅಮ್ಮನಿಗೂ ಒಂಥರ ನೋಡಿದಾಗೆ ಖುಷಿ. ಇನ್ನು ದೇವಿಯ ದೇವಸ್ಥಾನ ಸಮೇತ ಕಾಣಿಸ್ತಾ ಇದೆ. ಇದು ಹೋಗ್ತಾ ಎಂಟ್ರೆನ್ಸಲ್ಲಿ ಇದೆಲ್ಲ ಕಾಣಿಸುತ್ತೆ ನೋಡಿ. ಎಲ್ಲಿ ನೋಡಿದ್ರು ತುಂಬಾ ಬಿಸಿಲಿತ್ತು. ಅಲ್ಲಿ ನಿಲ್ಲೋಕ್ಕೂ ಸಮೇತ ಆಗ್ತಾ ಇರಲಿಲ್ಲ. ಸೊ ನಾವು ಕೂಡ ಕಾಯಿ ಕರ್ಪೂರ ತಗೊಂಡು ದೇವಿ ದರ್ಶನ ಮಾಡ್ಕೊಳ್ಳೋಣ ಅಂತಂದೇಳಿ ಮುಂದೆ ಬಂದ್ವಿ. ಇನ್ನೇನು ದೇವಸ್ಥಾನಕ್ಕೆ ಹತ್ರ ಆದ್ವಿ. ಯಾಕಂದರೆ ಯಾವಾಗ ಬರ್ತೀವಿ ದೇವಸ್ಥಾನಕ್ಕೆ ಅನ್ನೋ ಥರ ಆಗಿಬಿಟ್ಟಿತ್ತು ನಮ್ಮ ಮನಸ್ಥಿತಿನೂ. ಈ ದೇವಸ್ಥಾನ ಇರೋದು ವಿಜಯನಗರ ಡಿಸ್ಟಿಕ್ಕು ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗದಲ್ಲಿ ಈ ದೇವಸ್ಥಾನ ಇರೋದು. ದೇವಸ್ಥಾನ ಅಂತೂ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ಪವಾಡಗಳು ಸಮೇತ ಇಲ್ಲಿ ನಡೀತಿದ್ದಾವೆ. ಇಲ್ಲಿ ನೋಡ್ತಾ ಇದೆಲ್ಲ ಬಾಳೆಹಣ್ಣು ಹಿಂದೆ ತಿಕ್ಕೋದು. ದೇವಸ್ಥಾನದ ಮುಂದೆಗಡೆ ಕಾಯಿ ಕರ್ಪೂರ ಏನು ಮಾಡಿಸೋದಿಲ್ಲ. ದೇವಸ್ಥಾನದ ಹಿಂದೆಗಡೆನೇ ಬಾಳೆಹಣ್ಣು ತಿಕ್ಕಿ ದೇವಿಗೆ ನಮಸ್ಕಾರ ಹಾಕಿ ನಂತರ ಉಚ್ಚಂಗಮ್ಮಗೆ ಹೋಗಿ ನಮಸ್ಕಾರ ಹಾಕೋದು. ಆ ಥರ ಪದ್ಧತಿ ಅಂತ ಹೇಳ್ತಾರೆ. ಯಾಕೆ ಏನು ಅಂತ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಉಚ್ಚಂಗಿಯಮ್ಮನ ದರ್ಶನ ಪಡೆದು ನನಗಂತೂ ತುಂಬಾ ಖುಷಿ ಆಯಿತು. ಒಂಥರ ಎಮೋಷನ್ಸ್. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಬರ್ತಾಯಿದ್ವಿ ಹೋಗ್ತಾಯಿದ್ವಿ. ಬಟ್ ಇವಾಗಂತೂ ತುಂಬಾ ಕಡಿಮೆ ಆಯಿತು. ನಾನು ಹೋಗಿ ಸುಮಾರು 10ರಿಂದ 15 ವರ್ಷಗಳಾಗೋಯ್ತು ಅಂದ್ಕೊಳ್ತೀನಿ ದೇವಿ ದರ್ಶನ ಪಡೆದು ಅಥವಾ ಉಚ್ಚಂಗಿದುರ್ಗ ನೋಡಿ. ತುಂಬಾ ಖುಷಿ ಆಯಿತು ನನಗಂತೂ ಅದು ನೋಡಿ. ಬಾರಲ್ಲಿ ಬಂಗಾರಿದು ಸ್ಟೈಲ್ ನೋಡಲ್ಲಿ ಸ್ಟೈಲ್. ಈಗ ಹುಡುಗಿನ ಕರಿತಾ ಇರೋದು, ನಿನ್ನ ಕರಿತಾ ಇರೋದವ ಅವನ. ನೋಡಲ್ಲ ಅಂತ ಅಲ್ಲ ನೋಡವ. ಟೆಸ್ಟ್ ಮಾಡ್ಕೊಂಡು ಏನಿದು ಹಿಂಗೆ, ಏನಿದು ಟಶ್ಮ ಹಿಂಗೈತಿ, ಸ್ಪೆಕ್ಸ್ ಏನು ಹೆಂಗೈತಿದು ಬಂಗಾರಿಯ ಸೂಪರ್. ದೇವಿ ದರ್ಶನ ಪಡ್ಕೊಂಡು ಮತ್ತೆ ನಾವು ನಡ್ಕೊಂಡು ಬಂದ್ವಿ. ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ರೆಸ್ಟ್ ಮಾಡಿದ್ವಿ ನೆರಳಲ್ಲಿ. ಚಿಕ್ಕ ಮಕ್ಕಳಲ್ವಾ, ನಾವಾದರೆ ಹೆಂಗೆ ತಡ್ಕೊಳ್ತೀವಿ ಬಿಸಿಲಿಗೆ. ಬಟ್ ಚಿಕ್ಕ ಮಕ್ಕಳಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ತುಂಬಾ ಬಿಸಿಲಿರೋದ್ರಿಂದ ಪಾಪ ಅವು ಕೂಡ ಅಳ್ತಾ ಇದ್ವು. ನೋಡಿ ಇಲ್ಲೊಂದು ಬಾವಿ ಇದೆ, ತುಂಬಾ ಹಳೇ ಬಾವಿ. ಇವಾಗಲೂ ಸಮೇತ ನೀರಿದೆ ಇಲ್ಲಿ. ಫಸ್ಟಿಂದನೂ ನೀರು ಸಮಸ್ಯೆ ಇದೆ ಅಂತಂದು ಗೊತ್ತು. ಬಟ್ ಇವಾಗಲೂ ನೀರಿನ ಸಮಸ್ಯೆ ಇದೆ ಅಂತ ಗೊತ್ತಿರಲಿಲ್ಲ ನೋಡಿ. ಇವಾಗಲೂ ಬಾವಿಯಿಂದ ನೀರು ತೆಗಿತಾನೆ ಇದ್ದಾರೆ. ಎಷ್ಟು ಕಷ್ಟ ಅಲ್ವಾ, ಮನೆ ಮುಂದಿರುವಂತಹ ನೀರು ಹಾಕ್ಕೊಳ್ಳೋದೇ ಕಷ್ಟ ಆಗಿರೋದ್ರಿಂದ ಇವಾಗ ಬಾವಿಯಿಂದ ತೆಗೆದು ನೀರು ತೊಗೊಂಬರ್ತಾರಲ್ಲ ಮನೆಗೆ. ಗ್ರೇಟ್. ಹಾಗಾಗಿ ಹೇಳ್ತಾ ಇರೋದು, ನೀರನ್ನು ನಿಯಮಿತವಾಗಿ ಯೂಸ್ ಮಾಡ್ಕೋಬೇಕು, ವೇಸ್ಟ್ ಮಾಡಬಾರ್ದು ಅನ್ನೋದು ಇದಕ್ಕೆ. ಯಾಕಂದರೆ ನೀರು ಇಲ್ಲದೆ ಇರೋರಿಗೆ ಆ ಕಷ್ಟ ಏನಂತಂದೇಳಿ ಗೊತ್ತಿರುತ್ತೆ. ಬಟ್ ನೀರು ಇರೋರಿಗೆ ಆ ಕಷ್ಟ ನಿಜವಾಗ್ಲೂ ಗೊತ್ತಿರೋದಿಲ್ಲ. ಸೊ ನೀರನ್ನು ಉಳಿಸಿ ಕಾಡು ಬೆಳೆಸಿ. ಓಕೆನಾ? ನಾವು ಊರಿಂದನೇ ಎಲ್ಲ ಬುತ್ತಿ ತೊಗೊಂಡು ಬಂದಿದ್ವಿ. ಹೊರಗಡೆ ತಿನ್ನೋದ್ರಿಂದ ರುಚಿನೂ ಇರಲ್ಲ, ಸುಮ್ಮನೆ ದುಡ್ಡು ವೇಸ್ಟು, ಆಮೇಲೆ ಸಮಾಧಾನ ಅಂತೂ ಇರೋದೇ ಇಲ್ಲ. ಹಾಗಾಗಿ ನಾವು ಬರ್ತಾನೆ ನಿನ್ನೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗ್ಗೆಗೆ ಹೋಳ್ಗೆ ಮತ್ತು ಮೊಸರನ್ನ, ಚಿತ್ರಾನ್ನ, ಪಲ್ಯ, ಕಾಳು, ಚಪಾತಿ, ರೊಟ್ಟಿ ಇದನ್ನೆಲ್ಲ ಮತ್ತೆ ಮಾಡಿಕೊಂಡು ಬಂದಿದ್ವಿ. ಕಷ್ಟ ಆಗ್ಬೋದು, ಬಟ್ ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಏನೋ ಒಂಥರ ಸಂತೋಷ. ಇಲ್ಲಿ ಉಚ್ಚಂಗಿದುರ್ಗದಲ್ಲಿ 5 ವರ್ಷಕ್ಕೊಂದ್ಸರಿ ಹಬ್ಬ ನಡೆಯುತ್ತೆ. ಹಿರಿಯರ ಹಬ್ಬ ಅಂತಾರೆ.
ಅಂದರೆ ಉಚ್ಚಂಗಿಯಮ್ಮನ ಜಾತ್ರೆನೇ, ಅದಕ್ಕೆ ಹಿರಿಯರ ಹಬ್ಬ ಅಂತಂದು ಕರೀತಾರೆ. ಸೊ ಆವಾಗಲೂ ಅಷ್ಟೇ ಇದೇ ಥರ ಇರುತ್ತೆ ಎಲ್ಲ ಮೂಮೆಂಟ್ಸು. ಅವನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಂಗೆ ನಮ್ಮ ಮುದ್ದು ಮಕ್ಕಳ ಜೊತೆಗೆ ನಾವು ಚೈಲ್ಡ್ಹುಡ್ಡಲ್ಲಿ ಈ ಥರ ಬೆರಳಿಗೆಲ್ಲ ಅಂಟಿಸ್ಕೊಂಡು ಉಗುರು ಅಂತಂದೇಳಿ ಒಂದು ರೆಡ್ಡು ಬರುತ್ತೆ. ಸೊ ಅದು ನೋಡಿದಾಗೆಲ್ಲ ಅದೇ ನೆನಪಾಯಿತು ನನಗೂ ಸಮೇತ. ಸೊ ನಾನು ಮಕ್ಕಳಲ್ಲಿ ಮಕ್ಕಳಾಗಿ ಖುಷಿ ಪಡ್ತಾ ಇದ್ದೆ. ಒಂಥರ ಸಂತೋಷ ಆಗುತ್ತೆ. ನನಗೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ. ಅದು ಅತ್ತೆ ಮನೆ ಆಗಿರಲಿ ಅಥವಾ ಅಮ್ಮನ ಮನೆ ಆಗಿರಲಿ, ನಾನು ಯಾವಾಗಲೂ ಇದೇ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಉಚ್ಚಂಗಿನ ದೇವಸ್ಥಾನ ಎಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಬರ್ತಾ ಆನ್ ದ ವೇ ಇಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಇತ್ತು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ಒಂಥರ ಲಕ್ಷಣವಾಗಿ ಚೆನ್ನಾಗಿತ್ತು. ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡಿದ್ದು. ಸೊ ಆನ್ ದ ವೇನೇ ಇತ್ತು. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತಂದೇಳಿ ಬಂದ್ವಿ. ಸೊ ಇದನ್ನು ಕೂಡ ದರ್ಶನ ಮಾಡ್ಕೊಂಡ್ವಿ. ಸೊ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಈ ದೇವಸ್ಥಾನವೂ ತುಂಬಾ ದೊಡ್ಡದಾಗಿ ಒಂಥರ ಶಾಂತವಾಗಿ ಇತ್ತು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟೊಂದು ಸ್ಪೇಸ್ ಇದೆ ಅಂತಂದೇಳಿ ದೇವಸ್ಥಾನದ ಹತ್ರ. ಕೆಲವೊಂದು ದೇವಸ್ಥಾನ ಹತ್ರ ಸ್ಪೇಸ್ ಇರೋದೇ ಇಲ್ಲ. ಸೊ ಈ ದೇವಸ್ಥಾನ ಹತ್ರ ತುಂಬಾ ಜಾಗ ಇತ್ತು, ಶಾಂತವಾಗಿತ್ತು, ಒಂಥರ ಕೂಲಾಗಿತ್ತು. ಬೇಸಿಗೆ ಸಮಯಕ್ಕಂತೂ ಆ ದೇವಸ್ಥಾನ ಹೇಳಿ ಮಾಡಿಸ್ದಂಗಿತ್ತು. ಸೊ ವಿಡಿಯೋ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ಮಾಡ್ತಾ ಇರ್ತೀನಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತಂದು ಹೇಳಿ ಕಮೆಂಟ್ ಹಾಕಿ. ಸೊ ನಾನು ಅದೇ ರೀತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.